ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ಮ ದಿನ ಇವತ್ತು? ಚೆನ್ನಾಗಿ ನಡೀತಾ? ಓಕೆ. ಇವತ್ತಿನ ಸೆಷನ್ ಅಲ್ಲಿ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಪಾಸ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೋಡೋಣ. ಆಯ್ತಾ? ಪಾಸ್ ಪರ್ಫೆಕ್ಟ್ ಟೆನ್ಸ್. ಹೋದ್ ಸೆಷನ್ ಅಲ್ಲೇ ನಾವು ಪಾಸ್ ಪ್ರೋಗ್ರೆಸಿವ್ ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲರಿಗೂ ನೆನಪಿದ್ಯಾ ಏನ್ ಕಲ್ತ್ಕೊಂಡ್ವಿ ಅಂತ? ಐ ಹೋಪ್ ಎವ್ರಿ ಒನ್ ರಿಮೆಂಬರ್ಸ್ ಇಟ್. ಎಲ್ಲರಿಗೂ ಚೆನ್ನಾಗಿ ನೆನಪಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅಂದ್ರೆ ಮುಂಚೆ ಒಂದು ಕೆಲಸವಾದದ್ದು ನಡೀತಾನೆ ಇತ್ತು, ಅದನ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂದ್ರೆ ಅದು ಪಾಸ್ ಪ್ರೋಗ್ರೆಸಿವ್ ಟೆನ್ಸ್. ಅಂದ್ರೆ ಈಗ ನಡೀತಾ ಇಲ್ಲ, ಈಗ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂದ್ರೆ ಆಮ್, ಇಸ್, ಆರ್ ಈ ಮೂರು ಹೆಲ್ಪಿಂಗ್ ವರ್ಬ್ ಆಗಿರತ್ತೆ. ಅದ್ರ ಜೊತೆ ವರ್ಬ್ ಅದಾದ್ಮೇಲೆ ಐ ಎನ್ ಜಿ ನ ಸೇರಿಸ್ತೀವಿ. ಇದು ಎಲ್ಲಿ ಉಪಯೋಗಿಸೋದು ನಾವು? ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನಾವು ಉಪಯೋಗಿಸ್ತೀವಿ. ಕರೆಕ್ಟಾ? ಈಗ ಸದ್ಯಕ್ಕೆ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂತ ಹೇಳ್ಬೇಕಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ. ಇದೇ ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ನಾನು ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ತಿದ್ದೀನಿ. ಹೋದ್ ಸೆಷನ್ ಅಲ್ಲಿ ಏನ್ ಮಾಡಿದ್ವಿ, ಅಕಸ್ಮಾತ್ ಯಾರಾದ್ರೂ ಕ್ಲಾಸ್ ಅಟೆಂಡ್ ಮಾಡದೇ ಇದ್ರೆ ಅವ್ರಿಗೆ ಇದು ಉಪಯೋಗವಾಗಿರುತ್ತಲ್ಲ. ಅಂದ್ರೆ ಸಬ್ಜೆಕ್ಟು ಇಲ್ಲಿ ಏನ್ ಬರುತ್ತೆ ಹೆಲ್ಪಿಂಗ್ ವರ್ಬ್ ಆಗಿ? ಇದು ಹೆಲ್ಪಿಂಗ್ ವರ್ಬ್. ಹೆಚ್ ವಿ ಅಂದ್ರೆ ಹೆಲ್ಪಿಂಗ್ ವರ್ಬ್. ಅಂದ್ರೆ ಈ ಮೇನ್ ವರ್ಬ್ಗೆ ಸಹಾಯ ಮಾಡತ್ತೆ. ಯಾರು ಮಾಡ್ತಿದ್ದಾರೆ ಅಂದ್ರೆ ಸಬ್ಜೆಕ್ಟ್ ಪ್ರಕಾರ ಈ ಹೆಲ್ಪಿಂಗ್ ವರ್ಬ್ ಆದದ್ದು ನಾವು ಉಪಯೋಗಿಸ್ತೀವಿ. ಇಲ್ಲಿ ಏನಾಗುತ್ತೆ, ವಾಸ್ ಅಲ್ದೆ ವೇರ್ ಅದನ್ನ ನಾವು ಉಪಯೋಗಿಸ್ತೀವಿ. ವಾಸ್ ಅಲ್ದೆ ವೇರು ಸಬ್ಜೆಕ್ಟ್ ಪ್ರಕಾರ ನಾವು ಉಪಯೋಗಿಸೋದು. ಹೇಗೆ ಆಮ್ ಇಸ್ ಆರ್ ಸಬ್ಜೆಕ್ಟ್ ಪ್ರಕಾರ ಉಪಯೋಗಿಸ್ತೀವೋ ಅದೇ ತರಾನೇ ವಾಸ್ ಅಲ್ದೆ ವೇರು ಸಬ್ಜೆಕ್ಟ್ ಪ್ರಕಾರನೇ ನಾವು ಉಪಯೋಗಿಸೋದು. ಅದಾದ್ಮೇಲೆ ವರ್ಬ್ ಪ್ಲಸ್ ಐ ಎನ್ ಜಿ. ಕರೆಕ್ಟಾ? ಓಕೆ. ಈ ತರ ಇತ್ತಂದ್ರೆ ಅದು ಪಾಸ್ ಕಂಟಿನ್ಯೂಸ್. ಸಾರಿ, ಸ್ವಲ್ಪ ಹೊತ್ತು ಮುಂಚೆ ಒಂದು ಕೆಲಸವಾದದ್ದು ನಡೀತಾನೆ ಇತ್ತು, ಅದು ನಡೀತಾನೆ ಇತ್ತು, ಮುಗ್ದು ಹೋಯ್ತು. ಮುಂಚೆ ಒಂದು ಕಾಲದಲ್ಲಿ ಅದು ಶುರುವಾಗಿ ಅದು ಮುಗ್ದು ಹೋಯ್ತು, ಇವಾಗ ನಡೀತಾನೆ ಇಲ್ಲ. ಆದ್ರೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀವಿ, ಈಗ ಸದ್ಯಕ್ಕೆ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂತ. ಇವೆರಡು ಚೆನ್ನಾಗಿ ನೆನ್ಪು ಬಂತಾ? ಈಗ ಇವತ್ತಿನ ಸೆಷನ್ ಅಲ್ಲಿ ನಾವು ಪಾಸ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೋಡೋಣ. ಇವೆರಡು ಇವನ್ನ ನೋಡಕ್ ಮುಂಚೆ ಒಂದು ಸಣ್ಣ ಪುಟ್ಟ ಥಾಟ್ ಬೋರ್ಡ್ ಅಲ್ಲಿ ಬರ್ದಿದ್ದೀನಿ. ಏನದು? ಯು ಡೋಂಟ್ ಹ್ಯಾವ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್. ನೀವು ತುಂಬಾ ಒಂದ್ ದೊಡ್ಡ ಪೊಸಿಷನ್ ಅಲ್ಲೋ ಎಲ್ಲ ಗೊತ್ತಿರ್ಬೇಕಂತಿಲ್ಲ ಒಂದ್ ವಿಷಯ ನಾವು ಶುರು ಮಾಡೋದಿಕ್ಕೆ. ಆದ್ರೆ ಒಂದ್ ವಿಷಯ ನಾವು ಶುರು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ನಮ್ಮಲ್ಲಿ ಇರ್ಬೇಕು. ಯಾಕೆ? ಒಬ್ರು ದೊಡ್ಡವರಾಗೋದಿಕ್ಕೆ, ಒಬ್ಬ ಗ್ರೇಟ್ ಪರ್ಸನಾಲಿಟಿ ಆಗ್ಬೇಕಂದ್ರೆ ನಾವು ಒಂದ್ ಕೆಲಸವನ್ನ ಮಾಡಬೇಕು, ಏನೋ ಒಂದು ನಾನು ಸಾಧಿಸ್ಬೇಕು ಅನ್ನೋ ಈ ಚಿಂತೆ ನಮ್ಮಲ್ಲಿ ಇರ್ಬೇಕು. ಹಾಗಿದ್ರೆ ಮಾತ್ರ ನಾವೇನಾದ್ರೂ ಒಂದು ಪ್ರಯತ್ನ ಮಾಡ್ತೀವಿ, ಆ ಪ್ರಯತ್ನದ ಪ್ರಕಾರ ನಮ್ಗೆ ಫಲಾನು ಸಿಗತ್ತೆ. ವಿಲ್ ಆಲ್ಸೋ ಬಿಕಮ್ ಅ ಗ್ರೇಟ್ ಪರ್ಸನ್. ರೈಟ್? ಸೊ ಆಲ್ವೇಸ್ ಯು ನೀ ನಾಟ್ ಬಿ ಒಂದು ನಾವು ದೊಡ್ಡ ಸಾಕೋರಾಗಿರ್ಬೇಕು, ನಮ್ಮ ಹತ್ರ ಎಲ್ಲ ಇರಬೇಕು, ಎಲ್ಲಾ ವಿಷಯ ನಮ್ಗೆ ಗೊತ್ತಿರ್ಬೇಕು ಅಂತಿಲ್ಲ. ಯು ಡೋಂಟ್ ಹ್ಯಾವ್ ಟು ಬಿ ಗ್ರೇಟ್ ಅಟ್ ಆಲ್ ಟು ಸ್ಟಾರ್ಟ್. ಆದ್ರೆ ಒಂದು ಕೆಲಸವನ್ನ ಮಾಡ್ಬೇಕು ಅನ್ನೋ ಆ ಚಿಂತೆ ನಮ್ಮಲ್ಲಿ ಇರ್ಬೇಕು. ಅದನ್ನ ಕಂಟಿನ್ಯೂಸ್ ಎಫರ್ಟ್ಸ್ ನಾವು ಹಾಕ್ಬೇಕು. ಇವೆಲ್ಲ ಮಾಡಿದ್ರೆ ಖಂಡಿತ ಒಂದಿನ ಅಲ್ಲದೆ ಇನ್ನೊಂದ್ ದಿನ ನಾವು ತುಂಬಾ ಉತ್ತಮರಾಗೋ ಒಬ್ಬ ಗ್ರೇಟ್ ಪರ್ಸನಾಲಿಟಿ ಆಗೋ ನಾವು ಆಗ್ಬೋದು. ಈ ಒಂದು ಥಾಟು ಇದನ್ನೇ ನಮ್ಗೆ ಹೇಳತ್ತೆ. ಈಗ ನಾವು ಪಾಸ್ ಪರ್ಫೆಕ್ಟ್ ಟೆನ್ಸ್ಗೆ ಹೋಗೋಣ. ಒಂದ್ ಕೆಲಸವಾದದ್ದು ಶುರುವಾಗೋಕ್ ಮುಂಚೆನೆ ಮತ್ತೊಂದು ಕೆಲಸ ನಡೆದ್ ಮುಗ್ದೋಯ್ತು ಅಂತ ಈ ಪಾಸ್ ಪರ್ಫೆಕ್ಟ್ ಟೆನ್ಸ್ ನಮ್ಗೆ ಹೇಳತ್ತೆ. ಅಂದ್ರೆ ಎರಡ್ ಸೆಂಟೆನ್ಸ್ ಇರತ್ತೆ ಮಕ್ಳೇ. ಒಂದು ಸಿಂಪಲ್ ಪಾಸ್ಟ್ ಅಲ್ಲಿ ಇರತ್ತೆ, ಮತ್ತೊಂದು ಪಾಸ್ ಪರ್ಫೆಕ್ಟ್ ಅಲ್ಲಿ ಇರತ್ತೆ. ಆಯ್ತಾ? another one will be past perfect tense. Here V3 form of the verb would be used. V3 form of verb ಅಂದ್ರೆ ಏನು? ಈಗ ಈಟ್ ಅಂತಿದೆ ಅಂದ್ಕೊಳ್ಳಿ. ಈಟ್ ಅನ್ನೋ ಪದ ಇದೊಂದು ಕ್ರಿಯಾಪದ, ತಿನ್ನೋದು ಅಲ್ವಾ? ಈಗ ಇದನ್ನ ನಾವು ಏನಂತೀವಿ? ನಾನು ತಿಂದ್ಬಿಟ್ಟೆ ಅಂದ್ರೆ ಏಟ್ ಅಂತ ಹೇಳ್ತೀನಿ. ನಾನೀಗ ತಿಂದಿದ್ದೀನಿ ಅಂತ ಹೇಳ್ಬೇಕಂದ್ರೆ ಈಟನ್ ಅಂತ ಹೇಳೋದು. ಇಲ್ಲಿ ನೋಡಿದ್ರೆ ಈಟ್ ಅನ್ನೋದು V1, ಏಟ್ ಅನ್ನೋದು V2 ಆಗತ್ತೆ. V3 ಫಾರ್ಮ್ ಆಫ್ ವರ್ಬ್ ಆಗಿ ಏನಾಗುತ್ತೆ? ಪಾಸ್ ಪಾರ್ಟಿಸಿಪಲ್ ಅಂತೀವಲ್ಲ, ಈಟನ್ ಅನ್ನೋದು. ಸೊ ಪಾಸ್ ಪಾರ್ಟಿಸಿಪಲ್ ಫಾರ್ಮ್ ಇಸ್ ಈಟನ್. ಇದನ್ನ ನಿಮ್ಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲೂ ನಾನು ಹೇಳಿದ್ದೆ, V3 ಫಾರ್ಮ್ ಆಫ್ ವರ್ಬ್ ನಾವು ಉಪಯೋಗಿಸ್ತೀವಿ ಅಂತ. ಕರೆಕ್ಟಾ?
ಅದೇ ತರಾನೇ ಇಲ್ಲೂನು. ಆದ್ರೆ ಇಲ್ಲಿ ಅದ್ರ ಮುಂಚೆ ಯಾವ ವರ್ಡ್ ನಾವು ಉಪಯೋಗಿಸ್ತೀವಿ? ಹೆಲ್ಪಿಂಗ್ ವರ್ಬ್ ಆಗಿ ಹ್ಯಾಡ್ ಅನ್ನ ನಾವು ಉಪಯೋಗಿಸ್ತೀವಿ. ಒಂದ್ ಕೆಲಸವಾದದ್ದು ಮುಗಿಯೋಕ್ ಮುಂಚೆನೆ ಮತ್ತೊಂದು ಕೆಲಸ ಮುಗ್ದೋಯ್ತು, ಸ್ಟಾರ್ಟ್ ಆಗಿ ಅದು ಮುಂಚೆನೆ ಮುಗ್ದೋಗ್ಬಿಡುತ್ತೋ. ಇದೆಲ್ಲ ಅರ್ಥ ಆಗ್ತಿದೆ ಮ್ಯಾಮ್, ಆದ್ರೆ ನಮ್ಗೆ ಉದಾಹರಣೆ ಬೇಕು, ಇನ್ನು ಹೆಚ್ಚಾಗಿ ನಾವು ತಿಳ್ಕೊಬೇಕಂತ ಆಸೆ ಪಡ್ತೀವಿ. ಖಂಡಿತ ಒಂದ್ ಸ್ವಲ್ಪ ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ಬೇಕಂತಾನೆ ಈ ತರ ಹೇಳಿದ್ದೆ. ಅಂದ್ರೆ ಇಲ್ಲಿ 2 ಸೆಂಟೆನ್ಸಸ್ ನೀವು ನೋಡ್ತೀರಾ. ಒಂದ್ ಕೆಲಸವಾದದ್ದು ನಡೆಯೋಕ್ ಮುಂಚೆನೆ ಮತ್ತೊಂದು ಕೆಲಸವಾದದ್ದು ನಡೆದು ಮುಗ್ದೋಯ್ತು. ಇಂತಹ ಸ್ಥಿತಿಯಲ್ಲಿ ನಾವು ಪಾಸ್ ಪರ್ಫೆಕ್ಟ್ ಟೆನ್ಸ್ ನ ಉಪಯೋಗಿಸ್ತೀವಿ. ಆಯ್ತಾ? ನೋಡೋಣ, ಒಂದೊಂದಾಗಿ ನೋಡೋಣ. ಸೊ ಇವತ್ತಿನ ಸೆಷನ್ ಅಲ್ಲಿ ನೀವು ಈ ಪಾಸ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತೀರಾ. ಅದ್ರ ಜೊತೆಗೆ ಕೆಲವು ಪ್ರಶ್ನೆಗಳು ಪಾಸ್ ಪರ್ಫೆಕ್ಟ್ ಟೆನ್ಸ್ಗೆ MCQs ಪರ್ಟೈನಿಂಗ್ ಟು. ಒಂದ್ ನಿಮಿಷ ಮಕ್ಕಳೇ. ನೋಡೋಣ, ಸ್ಕ್ರೀನ್ ನಾನು ಶೇರ್ ಮಾಡ್ಕೊಳ್ತೀನಿ ಮಕ್ಕಳೇ. ಎಲ್ಲರಿಗೂ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಮೀನಿಂಗ್ ನೋಡ್ಬಿಡೋಣ. ಮೀನಿಂಗ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಅರ್ಥ ಏನು? ಒನ್ ಆಕ್ಷನ್ ಟುಕ್ ಪ್ಲೇಸ್ ಬಿಫೋರ್ ಅನದರ್ ಆಕ್ಷನ್ ಇನ್ ದಿ ಪಾಸ್ಟ್. One action took place before another action in the past. This tells us as the meaning for past perfect tense. Okay. ಇದರದ್ದು ಡೆಫಿನಿಷನ್ ಏನಾದ್ರೂ ಇದೆಯಾ? ಖಂಡಿತ ಇದೆ. Oxford Learners Dictionary defines past perfect tense as the form of a verb that expresses an action completed before a particular point in the past, formed in English with had and past participle. ವಿತ್ ಹ್ಯಾಡ್ ಅನ್ನೋ ಈ ಹೆಲ್ಪಿಂಗ್ ವರ್ಬ್ ನ ಬಳಸಿರ್ತಾರೆ. ಅಂಡ್ ದಟ್ ಟು ಆಫ್ಟರ್ ದಿಸ್ ಹ್ಯಾಡ್ ವಿಲ್ ಬಿ ಹ್ಯಾವಿಂಗ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್. ವಾಟ್ ವುಡ್ ಬಿ ದ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್? ಸೆಂಟೆನ್ಸ್ ಇನ್ ಸ್ಟ್ರಕ್ಚರ್ ಹೇಗಿರುತ್ತೆ? Subject plus had plus past participle form of the verb, then the remaining sentence. I had completed my homework before my mother reached the house. ನನ್ನ ಅಮ್ಮ ಮನೆ ಬರೋಕ್ ಮುಂಚೆನೆ ನಾನು ನನ್ನ ಹೋಮ್ವರ್ಕ್ ನ ಮುಗಿಸ್ಬಿಟ್ಟಿದ್ದೆ. ಈ ಒಂದು ಉದಾಹರಣೆನ ನೋಡೋಣ ಮಕ್ಕಳೇ. ಐ ಹ್ಯಾಡ್, ನಾನೇನಂದ್ರೆ ಒಂದು ಸಿಂಪಲ್ ಪಾಸ್ಟ್ ಅಲ್ಲಿ ಇರುತ್ತೆ, ಮತ್ತೊಂದು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರತ್ತಲ್ಲ. ಸೊ ಈಗ ಮೀನಿಂಗ್ ನೋಡಿದೀರಾ, ಆ ಮೀನಿಂಗ್ ಜೊತೆಗೆ ಈ ಒಂದು ಸಣ್ಣ ಪುಟ್ಟ ಉದಾಹರಣೆ ಜೊತೆ ಕಲ್ತ್ಕೊಂಡ್ರೆ ನಿಮ್ಗೆ ಇನ್ನೂ ಬೆಟರ್ ಆಗಿ ಗೊತ್ತಾಗತ್ತೆ. ಐ ಹ್ಯಾಡ್ ಕಂಪ್ಲೀಟೆಡ್ ಹೋಮ್ವರ್ಕ್. ಇವಾಗ ನಿಮ್ಮ ಅಮ್ಮ ಕೆಲಸ ಮಾಡ್ತಿದಾರೆ ಅನ್ಕೊಳ್ಳಿ. ನಿಮ್ಮ ಅಮ್ಮ ಮನೆ ಬರೋಷ್ಟು ಮುಂಚೆನೆ ನೀವು ನಿಮ್ ಹೋಮ್ವರ್ಕ್ ನ ಕಂಪ್ಲೀಟ್ ಮಾಡ್ಬಿಟ್ಟಿದೀರಾ. ಅಮ್ಮ ಬರೋಕ್ ಮುಂಚೆನೆ ನಿಮ್ ಕೆಲ್ಸನ ನೀವು ಮುಗಿಸ್ಬಿಟ್ಟಿದ್ದೀರಾ. ಇದನ್ನ ನೀವು ಹೇಗೆ ಹೇಳ್ತೀರಾ? ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್. ನನ್ನ ಹೋಮ್ವರ್ಕ್ ನ ಮುಗಿಸ್ಬಿಟ್ಟಿದೆ. ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಬಿಫೋರ್ ಮೈ ಮದರ್ reached house. Before my mother reached house. ಅಮ್ಮ ಮನೆ ಬರೋಕ್ ಮುಂಚೆನೆ ನನ್ನ ಹೋಮ್ವರ್ಕ್ ನ ನಾನು ಕಂಪ್ಲೀಟ್ ಮಾಡಿದ್ದೆ. ಇಲ್ಲಿ ನೋಡಿ, ಈ ನಾನು ಅಂಡರ್ಲೈನು ಸರ್ಕಲ್ ಎರಡು ಮಾಡಿದ್ದೀನಿ. ಈ ರೀಚ್ಡ್ ಅನ್ನೋ ಪದ
ಯಾವ ಫಾರ್ಮ್ ಅಲ್ಲಿ ಇದೆ? ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ರೀಚ್ ಅಂತೀವಾ? ರೀಚ್ ಅನ್ನೋದು ಪ್ರೆಸೆಂಟ್ V1. ಬಂದ್ಬಿಟ್ಟಿದ್ರು ರೀಚ್ಡ್, ಇದು V2 ಫಾರ್ಮ್ ಆಫ್ ವರ್ಕ್, ಇದು V1. ಸೊ ಒಂದ್ ಕೆಲ್ಸವಾದದ್ದು ನಡೆಯೋಕ್ ಮುಂಚೆನೆ, ಅಮ್ಮ ಮನೆಗೆ ಬರೋಷ್ಟ್ರಲ್ಲೇನೆ ನಾನ್ ನನ್ನ ಕೆಲ್ಸವನ್ನ ಮಾಡ್ಬಿಟ್ಟಿದ್ದೆ, ಹ್ಯಾಡ್ ಕಂಪ್ಲೀಟೆಡ್. ಇದು ಹ್ಯಾಡ್ ಅನ್ನೋದು ಈ ಹೆಲ್ಪಿಂಗ್ ವರ್ಬ್ ಆಗ್ಬಿಡತ್ತೆ. ಅದಾದ್ಮೇಲೆ ಹಿಯರ್ ವಿ ಆರ್ ಯೂಸಿಂಗ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್ ಕಂಪ್ಲೀಟ್, ಕಂಪ್ಲೀಟೆಡ್. ಈಗ ಮ್ಯಾಮ್ ಪಾಸ್ಟ್ ಫಾರ್ಮ್ ಆಫ್ ಕಂಪ್ಲೀಟ್ ಏನ್ ಮ್ಯಾಮ್? ಕಂಪ್ಲೀಟ್ ಇಸ್ ಬೇಸ್ ಫಾರ್ಮ್, ಕಂಪ್ಲೀಟೆಡ್ ಇಸ್ ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇಸ್ ಆಲ್ಸೋ ಕಂಪ್ಲೀಟೆಡ್ ಇಟ್ ಸೆಲ್ಫ್. ಎಲ್ಲಾ ವರ್ಡ್ಗೂ ಈಗ ಈಟ್, ಏಟ್, ಈಟನ್ ಮೂರು ಡಿಫ್ರೆಂಟ್ ಫಾರ್ಮ್ ಆಫ್ ವರ್ಬ್ಸ್ ಆಗಿ ಎಲ್ಲಾ ಕ್ರಿಯಾಪದಗಳು ಆಗಲ್ಲ. ಕೆಲವು ಕೆಲವು ಪದಗಳು ಹೇಗಾಗತ್ತಂದ್ರೆ ಸಿಂಪಲ್ ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಆಗಿದ್ದು ಒಂದೇನೆ ಇರತ್ತೆ, ಬೇರೆ ಬೇರೆ ಇರಲ್ಲ. ಆಯ್ತಾ? ಸೊ ಇಸ್ ದ ಕೇಸ್ ಆಫ್ ಕಂಪ್ಲೀಟ್. ಕಂಪ್ಲೀಟ್, ಕಂಪ್ಲೀಟೆಡ್ ಇಸ್ ಇನ್ ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇಸ್ ಆಲ್ಸೋ ಕಂಪ್ಲೀಟೆಡ್. ಆದ್ರೆ ಇಲ್ಲಿ ನೋಡಿ, ಹ್ಯಾಡ್ ಕಂಪ್ಲೀಟೆಡ್, ಮುಗಿಸ್ಬಿಟ್ಟಿದ್ದೆ, ಐ ಹ್ಯಾಡ್ ಕಂಪ್ಲೀಟೆಡ್. ಒಂದ್ ಕೆಲ್ಸವಾದದ್ದು ಮುಗಿಯೋಕ್ ಮುಂಚೆನೆ ಮತ್ತೊಂದು ಕೆಲ್ಸವಾದದ್ದು ಮುಗ್ದೋಯ್ತು, ನಡೆದು ಮುಗ್ದೋಯ್ತು. ಈ ತರ ಹೇಳ್ಬೇಕಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಇಟ್. ಅರ್ಥ ಆಯ್ತಾ? ಈ ಒಂದು ಸಣ್ಣ ಪುಟ್ಟ ಉದಾಹರಣೆಯಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ನಾನು ಭಾವಿಸ್ಕೊಳ್ತೀನಿ. ಸ್ಕ್ರೀನ್ ನಾನು ಮತ್ತೆ ಶೇರ್ ಮಾಡ್ತೀನಿ ಮಕ್ಕಳೇ. An action completed before another action took place in the past. ಮೀನಿಂಗ್ ಆಗಿ ನೋಡಿದ್ವಲ್ಲ, an action took place before an action that had to take place in the past. This is past perfect tense. ಇದನ್ನೇ past perfect tense ಅಂತ ಅರ್ಥ ಮಾಡ್ಕೊಳ್ತೀವಿ. ಈಗ ಒಂದ್ ಸದ್ಯಕ್ಕೆ ಕೆಲಸವಾದದ್ದು ನಡೆದು ಮುಗ್ದಿದೆ ಅಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಪಾಸ್ಟ್ ಅಂದ್ರೆ ಮುಂಚೆನೆ ಮುಗ್ದೋಯ್ತು. ಯಾವಾಗ? ಇನ್ನೊಂದು ಕೆಲಸವಾದದ್ದು ನಡೆಯೋಕ್ ಮುಂಚೆನೆ ಅದು ಮುಗ್ದೋಯ್ತು. ಆಯ್ತಾ? ಪಾಸಿಟಿವ್ ಸೆಂಟೆನ್ಸ್ ಫಾರ್ಮ್ಯಾಟು ಇದೇನೆ. ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ನೋಡಿದ್ವಲ್ಲ, ಸಬ್ಜೆಕ್ಟ್, ಹ್ಯಾಡ್, ಪಾಸ್ಟ್ ಪಾರ್ಟಿಸಿಪಲ್, ರೆಸ್ಟ್ ಆಫ್ ದಿ ಸೆಂಟೆನ್ಸ್. ಇದಕ್ಕೆ ಒಂದು ಉದಾಹರಣೆ ನೋಡೋಣ. ಹಿ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್. ಅವನು ಬೆಳಗಿನ ಉಪಹಾರ ಸೇವಿಸಿದ್ದಾನೆ. ಬೇರೆ ಒಂದು ಉದಾಹರಣೆ ಮ್ಯಾಮ್. ದೇ ಹ್ಯಾಡ್ ಒನ್ ದಿ ಚಾಂಪಿಯನ್ಶಿಪ್. ಅವರು ಆ ಚಾಂಪಿಯನ್ಶಿಪ್ ನ ಗೆದ್ದಿದ್ದರು. ಅವರು ಚಾಂಪಿಯನ್ಶಿಪ್ ಗೆದ್ದಿದ್ದರು. ಹ್ಯಾಡ್ ಒನ್, ಗೆದ್ರು ಅಂತ ಹೇಳಿದ್ರೆ ಒನ್, ಹ್ಯಾಡ್ ಒನ್, ಗೆದ್ದಿದ್ದರು. ಇದು ಪಾಸಿಟಿವ್ ಸೆಂಟೆನ್ಸ್. ಈಗ ನೆಗೆಟಿವ್ ಅಲ್ಲಿ ಹೇಗಿರುತ್ತೆ? ಹ್ಯಾಡಿಂಟ್, subject, had not in contracted form hadn't, past participle, then the remaining sentence. ಇದಕ್ಕೆ ಸಂಬಂಧವಾಗಿರುವ ಎರಡು ಉದಾಹರಣೆಗಳನ್ನ ನೋಡೋಣ. ದೇ ಹ್ಯಾಡ್ ನಾಟ್ ಸೀನ್ ದಿ ಮೂವಿ. ಅವರು ಆ ಚಲನಚಿತ್ರವನ್ನ ನೋಡಿರಲಿಲ್ಲ. ಅವರು ಚಲನಚಿತ್ರ ನೋಡಿರಲಿಲ್ಲ. ಬೇರೆ ಏನಾದ್ರೂ ಉದಾಹರಣೆ ಕೊಡಕ್ಕಾಗತ್ತಾ? ಖಂಡಿತ. ದೇ ಹ್ಯಾಡ್ ನಾಟ್ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್. ಅವರು ಪರೀಕ್ಷೆಗೆ ತಯಾರಿ ಮಾಡಿರಲಿಲ್ಲ. ಪರೀಕ್ಷೆಗೆ ತಯಾರಿ ಮಾಡಿರಲಿಲ್ಲ. ದೇ ಹ್ಯಾಡ್ ನಾಟ್. ಇದನ್ನ ಸಿಂಪ್ಲಿಫೈಡ್ ಆಗಿ ಹೇಳಕ್ಕಾಗತ್ತಾ ಮ್ಯಾಮ್? ಹೇಳ್ಬೋದು ಮಕ್ಳೇ. ದೇ ಹ್ಯಾಡಿಂಟ್ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್. ಓಕೆನಾ? ದೇ ಹ್ಯಾಡಿಂಟ್. ಪ್ರಶ್ನೆ ರೀತಿಯಾಗಿ ಕೇಳ್ಬೋದಾ? ಮಿಕ್ಕಿರೋ ಟೆನ್ಸ್ ಎಲ್ಲ ನೋಡೋದಲ್ಲ ಅದೇ ತರ. ಖಂಡಿತ. ಇಲ್ಲೇನಾಗತ್ತೆ, ಆ ಹೆಲ್ಪಿಂಗ್ ವರ್ಬ್ ಆಗೋದು ಮೊದಲೇ ಬಂದ್ಬಿಡತ್ತೆ. ಹ್ಯಾಡ್, ಸಬ್ಜೆಕ್ಟ್, ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್, ಮಿಕ್ಕಿರೋ ಸೆಂಟೆನ್ಸ್, ಆ ವಾಕ್ಯದಲ್ಲಿರೋ ಮಿಕ್ಕಿರೋ ಪದಗಳನ್ನ ನಾವು ಉಪಯೋಗಿಸ್ತೀವಿ. ಕೊನೆಯಲ್ಲಿ ಈ ಕ್ವೆಶನ್ ಮಾರ್ಕ್ ನ ಉಪಯೋಗಿಸಿರ್ಬೇಕು. ಓಕೆ. ಹ್ಯಾಡಿಂಟ್ ಅಂದ್ರೆ ಕ್ವೆಶನ್ ರೀತಿಯಾಗಿ ನೆಗೆಟಿವ್ ಸೆಂಟೆನ್ಸ್ ಕೇಳ್ಬೇಕಂದ್ರೆ ಹ್ಯಾಡಿಂಟ್. ಹ್ಯಾಡ್ ಅನ್ನೋ ಪದ ಪ್ರಾರಂಭದಲ್ಲೇ ಬಂತಂದ್ರೆ ಅದು ಪಾಸಿಟಿವ್ ಇಂಟರಾಗೇಟಿವ್ ಸೆಂಟೆನ್ಸ್. ಎರಡು ಉದಾಹರಣೆಗಳನ್ನ ನೋಡೋಣ. ಹ್ಯಾಡಿ ಈಟನ್ ಬ್ರೇಕ್ಫಾಸ್ಟ್. ಅವನು ಬ್ರೇಕ್ಫಾಸ್ಟ್ ಮಾಡಿದ್ದಾನ. ಅವನು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದಾನ. ಹ್ಯಾಡಿ ಈಟನ್ ಬ್ರೇಕ್ಫಾಸ್ಟ್. ಇಲ್ಲಿ ನೋಡಿ, ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗತ್ತೆ. ಹಿ ಅನ್ನೋದು ಸಬ್ಜೆಕ್ಟ್. ಈಟನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್. ಈಟ್ ಇಸ್ ಈಟನ್. ಏನ್ನ ತಿಂದಿದ್ನ? ಲಂಚ, ಬ್ರೇಕ್ಫಾಸ್ಟ್, ಡಿನ್ನರ? ಇಲ್ಲಿ ಮಿಕ್ಕಿರೋ ಸೆಂಟೆನ್ಸ್ ಅಲ್ಲಿ ಬ್ರೇಕ್ಫಾಸ್ಟ್ ಆಗಿರೋದಿದೆ. ಹ್ಯಾಡ್ ಶಿ ಟ್ರಾವೆಲ್ ಟು ಪ್ಯಾರಿಸ್. ಅವಳು ಪ್ಯಾರಿಸ್ಗೆ ಪ್ರಯಾಣ ಮಾಡಿದ್ದಳ. ಅವಳು ಪ್ಯಾರಿಸ್ ಪ್ರಯಾಣ ಮಾಡಿದ್ದಳ. ನೆಗೆಟಿವ್ ಇಂಟರಾಗೇಟಿವ್. hadn't, subject plus past participle, then the remaining sentence. Hadn't.
ಹ್ಯಾಡಿಂಟ್ ಶಿ ಲರ್ನ್ ಫ್ರೆಂಚ್, ಅವಳು ಫ್ರೆಂಚ್ ಕಲಿತಿರಲಿಲ್ವಾ. ಹ್ಯಾಡಿಂಟ್ ನೆಗೆಟಿವ್ ಫಾರ್ಮ್ ಆಫ್ ಸೆಂಟೆನ್ಸ್, ನೆಗೆಟಿವ್ ಫಾರ್ಮ್ ಆಫ್ ಇಂಟರೋಗೇಟಿವ್ ಕ್ವೆಶನ್. ಹ್ಯಾಡೆಂಟ್ ಈ ಈಟನ್ ಬ್ರೇಕ್ಫಾಸ್ಟ್, ಅವನು ಬೆಳಗಿನ ತಿಂಡಿನ ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಾ. ಸೊ ಇದು ಮೀನಿಂಗ್, ಡೆಫಿನಿಷನ್, ಸೆಂಟೆನ್ಸ್ ಇನ್ ಸ್ಟ್ರಕ್ಚರ್ ಇವೆಲ್ಲ ನೋಡಿದೀವಿ. ಇದರದ್ದು ಉಪಯೋಗಗಳು ಏನು ಅಂದ್ರೆ ಪಾಸ್ ಪರ್ಫೆಕ್ಟ್ ಟೆನ್ಸಿನ ಉಪಯೋಗವನ್ನ ನಾವು ತಿಳ್ಕೊಳ್ಳೋಣ. ಒಂದು ನಿಮಿಷ. An action completed before an past action. She had finished her work before the meeting started. ಮೀಟಿಂಗ್ ಶುರು ಆಗೋಕ್ ಮುಂಚೆನೆ ಅವಳ ಕೆಲಸವನ್ನ ಅವಳು ಮುಗಿಸ್ಬಿಟ್ಟಿದ್ಲು. ರಿಪೋರ್ಟೆಡ್ ಸ್ಪೀಚ್ ಅಲ್ಲೂ ಈ ಪಾಸ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಉಪಯೋಗಿಸ್ತೀವಿ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಯಾರೊಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಏನನ್ನ ಹೇಳಿದ್ರೋ ಅದನ್ನ ಹೇಳೋ ರೀತಿನೇ ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್. ಈ ಇಂಡೈರೆಕ್ಟ್ ಸ್ಪೀಚ್ನೇ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗುತ್ತೆ, ಐ ಹ್ಯಾಡ್ ಜಸ್ಟ್ ಟರ್ನ್ಡ್ ಔಟ್ ದಿ ಲೈಟ್, ಹಿ ಎಕ್ಸ್ಪ್ಲೇನ್ ದಟ್ ಹಿ ಹ್ಯಾಡ್ ಜಸ್ಟ್ ಟರ್ನ್ಡ್ ಔಟ್ ದಿ ಲೈಟ್. ಅವನು ಲೈಟ್ ಅನ್ನ ಆನ್ ಮಾಡಿದ್ದೆ ಅಂತ ಅವನು ಎಕ್ಸ್ಪ್ಲೈನ್ ಮಾಡ್ದ. ಹಿ ಎಕ್ಸ್ಪ್ಲೈನ್ಡ್ ದಟ್, ಏನಂತ ಎಕ್ಸ್ಪ್ಲೈನ್ ಮಾಡ್ದ, ಈಗ ತಾನೇ ಲೈಟ್ ಅನ್ನ ನಾನು ಆನ್ ಮಾಡಿದ್ದೆ ಅಂತ ಅವನು ಎಕ್ಸ್ಪ್ಲೈನ್ ಮಾಡ್ದ. ಸೊ ಇನ್ ರಿಪೋರ್ಟೆಡ್ ಸ್ಪೀಚ್ ಆಸ್ ವೆಲ್ ವಿ ಯೂಸ್ ದಿಸ್ ಪಾಸ್ ಪರ್ಫೆಕ್ಟ್ ಟೆನ್ಸ್. ಇನ್ ಥರ್ಡ್ ಕಂಡೀಷನ್ ಸೆಂಟೆನ್ಸ್ ಆಫ್ ಇಫ್ ಇಟ್ ಹ್ಯಾಡ್ ರೈನ್ಡ್. ಥರ್ಡ್ ಕಂಡೀಷನ್ ಅಂದ್ರೆ ಏನ್ ಮಕ್ಳೇ, ಥರ್ಡ್ ಕಂಡೀಷನ್ ಅಂದ್ರೆ ಅದ್ ನಡೆಯೋದಿಕ್ಕೆ ಸಾಧ್ಯನೇ ಇಲ್ಲ, ಅಕಸ್ಮಾತ್ ಅದ್ ನಡಿದ್ರೆ ಹೀಗ್ ನಡಿಬೋದಿತ್ತು ಅಂತ ಹೇಳೋ ರೀತಿಯಾಗಿರೋ ವಾಕ್ಯಗಳನ್ನ ಥರ್ಡ್ ಕಂಡೀಷನ್, ಥರ್ಡ್ ಇಫ್ ಕಂಡೀಷನ್ ಅಂತ ಹೇಳ್ತೀವಿ. ಇಫ್ ಇಟ್ ಹ್ಯಾಡ್ ರೈನ್ಡ್ ಐ ವುಡ್ ಹ್ಯಾವ್ ಬಾಟ್ ಆನ್ ಅಂಬ್ರೆಲಾ. ಅಕಸ್ಮಾತ್ ಮಳೆ ಬಿದ್ದಿತ್ತಂದ್ರೆ ನಾನು ಛತ್ರಿನ ತಗೊಂಡ್ ಬರ್ತಿದ್ದೆ. ಮಳೆನೂ ಬೀಳಲಿಲ್ಲ, ನಾನು ಛತ್ರಿನೂ ತಗೊಂಡ್ ಹೋಗ್ಲಿಲ್ಲ. ಅಕಸ್ಮಾತ್ ಮಳೆ ಬಿತ್ತಂದ್ರೆ ಇಟ್ ಹ್ಯಾಸಂಟ್ ರೈನ್ ಆರ್ ಇಟ್ ಹ್ಯಾಡೆಂಟ್ ರೈನ್ಡ್, ಮಳೆನೇ ಬೀಳಲಿಲ್ಲ. ಅಕಸ್ಮಾತ್ ಮಳೆ ಬಿತ್ತಂದ್ರೆ ನಾನು ಛತ್ರಿನ ತಗೊಂಡ್ ಹೋಗ್ತಾ ಇದ್ದೆ. ಇವಾಗ ನೀವು ಛತ್ರಿ ತಗೊಂಡ್ ಹೋಗಿದ್ದೀರಾ ನಿಮ್ ಜೊತೆಗೆ? ಇಲ್ಲ. ಮಳೆ ಬಿದ್ದಿತ್ತಾ? ಇಲ್ಲ. ಎರಡೂ ನಡೀಲಿಲ್ಲ. ಆ ಕಾರಣಕ್ಕೋಸ್ಕರನೇ ಇದನ್ನ ಥರ್ಡ್ ಇಫ್ ಕಂಡೀಷನಲ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಉಪಯೋಗಿಸ್ತೀವಿ. ಅ ಪೀರಿಯಡ್ ಆಫ್ ಟೈಮ್ ಬಿಫೋರ್ ಆನ್ ಈವೆಂಟ್ ಇನ್ ದಿ ಪಾಸ್ಟ್. ಪೀರಿಯಡ್ ಆಫ್ ಟೈಮ್ ಬಿಫೋರ್ ಆನ್ ಈವೆಂಟ್ ಇನ್ ದಿ ಪಾಸ್ಟ್ ಅಂದ್ರೆ ಏನು ಮ್ಯಾಮ್? By the time the movie started, I had already finished my homework. ಆ ಮೂವಿ ಶುರು ಆಗೋಕ್ ಮುಂಚೆನೆ ನನ್ನ ಹೋಮ್ವರ್ಕ್ ಅನ್ನ ನಾನು ಮುಗಿಸ್ಬಿಟ್ಟಿದ್ದೆ. ಇದು ಯಾವ ತರ ಇದೆ ಗೊತ್ತಾ, ನಾನು ಫಸ್ಟ್ ಆಗಿ ಒಂದು ಸೆಂಟೆನ್ಸ್ ಬರೋದಲ್ಲ, ಅಮ್ಮ ಬರೋಕ್ ಮುಂಚೆನೆ ನಾನು ಹೋಮ್ವರ್ಕ್ ನಾನು ಕಂಪ್ಲೀಟ್ ಮಾಡ್ಬಿಟ್ಟಿದ್ದೆ ಅಂತಹ ಸೆಂಟೆನ್ಸೇ ಇದೂನು. ಬೈ ದ ಟೈಮ್ ದ ಮೂವಿ ಹ್ಯಾಡ್ ಸ್ಟಾರ್ಟೆಡ್, ಬೈ ದ ಟೈಮ್ ಮೂವಿ ಸ್ಟಾರ್ಟೆಡ್, ದಿಸ್ ಇಸ್ ಇನ್ ಸಿಂಪಲ್ ಪಾಸ್. ನನ್ನ ಕೆಲಸವನ್ನ ಮುಗಿಸ್ಬಿಟ್ಟಿದ್ದೆ, ನನ್ನ ಹೋಮ್ವರ್ಕ್ ನಾನು ಕಂಪ್ಲೀಟ್ ಮಾಡ್ಬಿಟ್ಟಿದ್ದೆ, ಮುಗಿಸ್ಬಿಟ್ಟಿದ್ದೆ. ಐ ಹ್ಯಾಡ್ ಆಲ್ರೆಡಿ ಫಿನಿಶ್ಡ್ ಮೈ ಹೋಮ್ವರ್ಕ್. ಆಯ್ತಾ? ಫೈನ್. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಉಪಯೋಗಗಳು. ಇಂತಹ ಸಂದರ್ಭಗಳಲ್ಲಿ ನಾವು ಇದನ್ನ ಉಪಯೋಗಿಸ್ತೀವಿ ಅಂತ ನೋಡಿದೀವಿ ಈಗ. ಆಯ್ತಾ? ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು, ಅದರದ್ದು ಉಪಯೋಗ, ಅದರ ಸ್ಟ್ರಕ್ಚರ್, ಪಾಸಿಟಿವ್, ನೆಗೆಟಿವ್, ಇಂಟರಾಗೇಟಿವ್ ಎಲ್ಲ ತಿಳ್ಕೊಂಡಿದೀವಿ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೋಡೋಣ. ಆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಲ್ಲಿ ಏನ್ ನೋಡ್ತೀರಾ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟು ಇರತ್ತೆ, ಪಾಸ್ಟ್ ಪರ್ಫೆಕ್ಟು ಇರತ್ತೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಹೇಗಿರತ್ತೆ ಆ ಸೆಂಟೆನ್ಸ್, ಅದನ್ನ ನಾನು ಕ್ಲಾಸ್ ಶುರು ಮಾಡುವಾಗ್ಲೇ ಹೇಳದ್ನ. ಈಗ ಅದನ್ನ ನೆನಪಲ್ಲಿ ಇಟ್ಕೊಂಡೆ 5 ಪ್ರಶ್ನೆಗಳು ಪ್ರೆಸೆಂಟ್ ಪರ್ಫೆಕ್ಟ್ಗೋ, ಮಿಕ್ಕಿರೋ 5 ಪ್ರಶ್ನೆಗಳು ಪಾಸ್ಟ್ ಪರ್ಫೆಕ್ಟ್ಗೆ ನಾನು ಕೊಟ್ಟಿದ್ದೀನಿ. ಸೊ ಸರಿಗಿರೋ ಆನ್ಸರ್ನ ಮಾತ್ರ ನೀವು ಚೂಸ್ ಮಾಡಿ ಬರ್ಕೊಳ್ಳಿ. ಓಕೆ. ಆಫ್ಟರ್ ದಿಸ್ MCQs ವಿ ಆರ್ ಹ್ಯಾವಿಂಗ್ ಡಿಕ್ಟೇಷನ್ ವರ್ಡ್ಸ್, 5 ಡಿಕ್ಟೇಷನ್ ವರ್ಡ್ಸ್. 5 ತುಂಬಾ ಸುಲಭವಾಗಿರೋ ವರ್ಡ್ಸ್ ನಾನು ಕೊಡ್ತೀನಿ. ಓಕೆ.
ನಿಮಿಷ. ಶಿ ಡ್ಯಾಶ್ ಟು ಜಮ್ಮು 3 times. ಇಲ್ಲಿ ನೋಡಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಸಂಬಂಧವಾಗಿರೋ ಪ್ರಶ್ನೆ. ಹೋದ್ಲು, ಹೋಗ್ತಾಳೆ, ಹೋಗಿದ್ದಾಳೆ, ಇಸ್ ಗಾನ್, ಹ್ಯಾಸ್ ಗಾನ್, ವೆಂಟ್, ಗೋ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಏನಂತ ಬರಿತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಂತ ಬರಿತೀವಿ? ಚೆನ್ನಾಗಿ ಯೋಚನೆ ಮಾಡಿ ಬರೀರಿ. ಯಾವ್ದು ಹೆಲ್ಪಿಂಗ್ ವರ್ಬ್ ಆಗಿ ಬರತ್ತಂತ ಹೇಳಿದ್ದೆ? ಮುಂದಿನ ಪ್ರಶ್ನೆ. ದೇ ಡ್ಯಾಶ್ ದಿಯರ್ ಹೋಮ್ವರ್ಕ್ ಎಟ್. ಅವ್ರು ಇನ್ನೂ ಅವ್ರ ಹೋಮ್ವರ್ಕ್ ನ ಮುಗಿಸಿಲ್ಲ, ಇನ್ನೂ ಮುಗಿಸ್ಲಿಲ್ಲ. ಹ್ಯಾವೆಂಟ್ ಫಿನಿಶ್, ಡಿಂಟ್ ಫಿನಿಶ್, ನಾಟ್ ಫಿನಿಶ್, ಹ್ಯಾವೆಂಟ್ ಫಿನಿಶ್. ದೊಡ್ಡದಾಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಓಕೆ. ಮುಂದಿನ ಪ್ರಶ್ನೆ. ಐ ಡ್ಯಾಶ್ ದಿಸ್ ಸ್ಟೋರಿ ಬಿಫೋರ್. ನಾನು ಈ ಕಥೆಯನ್ನ ಓದಿದ್ದೀನಿ, ಮುಂಚೆನೆ ನಾನು ಓದಿದ್ದೀನಿ. ಹ್ಯಾವ್ ರೆಡ್, ಹ್ಯಾಡ್ ರೆಡ್, ರೆಡ್, ಹ್ಯಾವ್ ರೆಡ್. ಇಂತಹ ಪದ ಇದೆಯಾ? ಹ್ಯಾವ್ ರೆಡ್ ಅಂತ ಏನಾದ್ರೂ ಇದೆಯಾ? ನಾಲ್ಕನೇ ಪ್ರಶ್ನೆ. ದ ಮ್ಯಾನೇಜರ್ ಡ್ಯಾಶ್ ಆನ್ ಲೀವ್ ಫಾರ್ 2 days. ಆ ಮ್ಯಾನೇಜರ್ 2 ದಿನಗಳಾಗಿ ರಜದಲ್ಲಿ ಇದ್ದಾರೆ. ಇಸ್ ಆನ್ ಲೀವ್, ವಾಸ್ ಆನ್ ಲೀವ್, ಹ್ಯಾಸ್ ಬೀನ್ ಆನ್ ಲೀವ್, ಹ್ಯಾವ್ ಬೀನ್ ಆನ್ ಲೀವ್. ಇನ್ನೂ ರಜದಲ್ಲೇ ಇದ್ದಾರೆ, ಈಗಲೂ ರಜದಲ್ಲಿದ್ದಾರೆ. ರಜದಲ್ಲಿ ಇದ್ದು ಅಂತ ಹೇಳ್ತಿಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಮಕ್ಕಳೇ ನೆನಪಲ್ಲಿ ಇಟ್ಕೊಳ್ಳಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಗಿರತ್ತೆ? We dash play in the nearby park. We played, are playing, were playing. Sorry. We have played, has played ಅನ್ನೋದು ಮತ್ತೊಂದು ಆಪ್ಷನ್. We have played, has played, played, are playing. ಈ 5 ಪ್ರಶ್ನೆಗಳು ಪ್ರೆಸೆಂಟ್ ಪರ್ಫೆಕ್ಟ್ಗೆ ಸಂಬಂಧವಾಗಿರೋದು.
ಮಿಕ್ಕಿರೋ 5 ಪ್ರಶ್ನೆಗಳು ಪಾಸ್ ಪರ್ಫೆಕ್ಟ್ಗೆ ನೀವು ಚೂಸ್ ಮಾಡಬೇಕು. ಶಿ ಡ್ಯಾಶ್ ಅವರ್ ಹೋಮ್ವರ್ಕ್ ಬಿಫೋರ್ ಶಿ ವೆಂಟ್ ಸಾರಿ ಶಿ ವೆಂಟ್ ಔಟ್. ಅವಳು ಆ ಹೋಮ್ವರ್ಕ್ನ ಮುಗಿಸ್ಬಿಟ್ಟೆ ಅವಳು ಹೊರಗಡೆ ಹೋದ್ಲು. ಶಿ ಡ್ಯಾಶ್ ಅವರ್ ಹೋಮ್ವರ್ಕ್ ಬಿಫೋರ್ ಶಿ ವೆಂಟ್ ಔಟ್. ವೆಂಟ್ ಔಟ್ ಅನ್ನೋದು ಸಿಂಪಲ್ ಪಾಸ್ಟ್ ಇದೆ. ಫಸ್ಟ್ ಸೆಂಟೆನ್ಸ್ ಇರೋದು ಪಾಸ್ ಪರ್ಫೆಕ್ಟ್. ಅದು ಏನಂತ ಬರೆಯೋದ್ಬೇಕು? ಹ್ಯಾಸ್ ಫಿನಿಶ್ಡ್, ಫಿನಿಶ್ಡ್, ಹ್ಯಾಡ್ ಫಿನಿಶ್ಡ್, ವಾಸ್ ಫಿನಿಶಿಂಗ್. ಯಾವ್ದು ಸರಿ ಮಕ್ಕಳೇ? ಪಾಸ್ ಪರ್ಫೆಕ್ಟ್ ಟೆನ್ಸ್. ಏಳನೇ ಪ್ರಶ್ನೆ, ದೇ ಡ್ಯಾಶ್ ದಿ ಮ್ಯಾಚ್ ವೆನ್ ವಿ ಟರ್ನ್ಡ್ ಆನ್ ದ ಟಿವಿ. ನಾವು ಟಿವಿ ಆನ್ ಮಾಡೋಷ್ಟಲ್ಲೇನೆ ಮ್ಯಾಚ್ ಅನ್ನು ಶುರು ಮಾಡಿಬಿಟ್ಟಿದ್ರು. ಹ್ಯಾಡ್ ಸ್ಟಾರ್ಟೆಡ್, ಸ್ಟಾರ್ಟ್, ಹ್ಯಾಸ್ ಸ್ಟಾರ್ಟೆಡ್, ವಿಲ್ ಸ್ಟಾರ್ಟ್. Just choose the option, right option pertaining to past perfect tense. All right. 8ನೇ ಪ್ರಶ್ನೆ, sorry. He dashed all the cookies before we came. He had eaten, eats, has eaten, eating. Past perfect tense ಯಾವ ಪದ? had eaten, has eaten. ಒಂಬತ್ತನೇ ಪ್ರಶ್ನೆ, ಐ ಡ್ಯಾಶ್ ಮೈ ವರ್ಕ್ ವೆನ್ ಮೈ ಪೇರೆಂಟ್ಸ್ ಅರೈವ್. ಇದು ನೆಗೆಟಿವ್ ರೀತಿಯಾಗಿರೋ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಫಿಲ್ ಮಾಡಬೇಕು. ಹ್ಯಾಡಿಂಟ್ ಕಂಪ್ಲೀಟ್, ಹ್ಯಾಡಿಂಟ್ ಕಂಪ್ಲೀಟೆಡ್, ಹ್ಯಾಸೆಂಟ್ ಕಂಪ್ಲೀಟ್, ಹ್ಯಾಸೆಂಟ್ ಕಂಪ್ಲೀಟೆಡ್. ನನ್ನ ಅಪ್ಪ ಅಮ್ಮ ಬರೋಷ್ಟರಲ್ಲಿ ನಾನು ನನ್ನ ಕೆಲಸವನ್ನ ಮುಗಿಸಿರಲಿಲ್ಲ. ನಾನು ಕೆಲಸವನ್ನ ಮುಗಿಸ್ಲಿಲ್ಲ. ಅಮ್ಮ ಅಪ್ಪ ಬರೋಕ್ ಮುಂಚೆನೆ, ನನ್ನ ತಂದೆ ತಾಯಿಯವರು ಬರೋಕ್ ಮುಂಚೆ ನನ್ನ ಕೆಲಸವನ್ನ ನಾನು ಮುಗಿಸ್ಲಿಲ್ಲ. ಹ್ಯಾಡಿಂಟ್ ಕಂಪ್ಲೀಟ್, ಹ್ಯಾಡಿಂಟ್ ಕಂಪ್ಲೀಟೆಡ್, ಹ್ಯಾಸೆಂಟ್ ಕಂಪ್ಲೀಟ್, ಹ್ಯಾಸೆಂಟ್ ಕಂಪ್ಲೀಟೆಡ್. A, B, C, D. Just choose the option. One last question. Alice dashed all the Harry Potter novels by the time she was 15 years old. ಆಲಿಸ್ಗೆ 15 ವಯಸ್ಸು ಆಗೋಷ್ಟರಲ್ಲೇನೆ ಅವಳು ಎಲ್ಲಾ ಸೀರೀಸು ಅಂದ್ರೆ ಹ್ಯಾರಿ ಪಾಟರ್ ಅಲ್ಲಿ ಎಲ್ಲಾ ನಾವೆಲ್ಸ್ಗಳನ್ನ ಅವಳು ಓದ್ ಮುಗಿಸ್ಬಿಟ್ಟಿದ್ಲು. ಹ್ಯಾಸ್ ರೆಡ್, ಇಸ್ ರೀಡಿಂಗ್, ವೇರ್ ರೆಡ್, ಹ್ಯಾಡ್ ರೆಡ್. ಹ್ಯಾಡ್ ರೀಡ್ ಅಂತ ಇದು ನಾವು ಓದ್ಬಾರ್ದು. ಹ್ಯಾಡ್ ರೆಡ್ ಓದಿದ್ದಳು. ಹ್ಯಾಸ್ ರೆಡ್ ಓದಿದ್ದಾಳೆ, ಓದ್ತಾ ಇದ್ದಾಳೆ. ವೇರ್ ರೆಡ್, ಹ್ಯಾಡ್ ರೆಡ್. ವಿಚ್ ಒನ್ ಇಸ್ ರೈಟ್? Okay. Thinking that you have chosen the right answers, let me move on to 5 dictation words, all simple words for today's class. Okay. What are the 5 words? Quickly make note of the words that you have to write in a sheet of paper and hand it over to the coordinator in the class. Okay. First word is feather. Dictation alli kodo 5 ಪದಗಳಲ್ಲಿ ಮೊದಲನೇ ವರ್ಡ್ feather. Feather is the first word. Feather is the first word. Second word, first word is feather. Second word is unhappy. Unhappy. ಸಂತೋಷವಾಗಿ ಇಲ್ಲ. Unhappy. Third word, leader. There would be a leader in your class, right? ನಿಮ್ಮೆಲ್ಲ ಕ್ಲಾಸಲ್ಲೂ ಒಬ್ಬೊಬ್ರು ಲೀಡರ್ ಇರ್ತಾರೆ ನೋಡ್ಕೊಳ್ಳೋದಕ್ಕೆ. ಲೀಡರ್. ಫೋರ್ತ್ ವರ್ಡ್, ಒಂದು ವಿಷಯ ಹೆಚ್ಚಾಗಿದೆ ನಮ್ಮ ಹತ್ರ ಅಂದ್ರೆ ಅದನ್ನ ಏನಂತೀವಿ ಇಂಗ್ಲಿಷ್ ಅಲ್ಲಿ? ಸರ್ಪ್ಲಸ್. ಸರ್ಪ್ಲಸ್ ಅದರದ್ದು ಸ್ಪೆಲ್ಲಿಂಗ್ ಏನು? ಸರ್ಪ್ಲಸ್. Fourth word is surplus. Fifth word, powerful. Powerful. Powerful anta adana helangilla. Powerful antivi. Powerful. So the first word is feather. Second word is unhappy. Third is leader. Fourth is surplus. Fifth is powerful. So these are the 5 words for dictation. So in today's session, we have learnt about past perfect tense, then its uses, structure, MCQs pertaining to present perfect, past perfect were asked, also 5 dictation words.
So that is it for the day. Sorry to extend the session by 2 minutes. Ma'am is waiting. We shall end the session over here. We will again meet in the next class. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮಕ್ಕಳೇ. Have a great have a great weekend, and also wishing you a happy new year in advance. Thank you so much. Jai Hind, Jai Bharat, Jai Vidya Shakti.